ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು VTU ನಾನು ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದ್ದೇನೆ. ಬೈ ಟುಮಾರೋ ಅಂದರೆ ವೆನಸ್ಡೇ ಒಳಗಡೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೇನೆ. ಸೊ ಇವತ್ತೇ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರು ಸೆಕೆಂಡ್ ಸೆಮ್ಮಲ್ಲಿ ಇದ್ದೀರಾ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಬೇಕಾದರೆ ಈ ರಿಸಲ್ಟ್ನ ಲಿಂಕನ್ನು ನಾನು ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ, ಹೋಗಿ ರಿಸಲ್ಟನ್ನು ಚೆಕ್ ಮಾಡಿ. ಆ್ಯಂಡ್ ಏನೇ ರಿಸಲ್ಟ್ ಬಂದರೂ ವರಿ ಮಾಡ್ಕೊಳ್ಬೇಡಿ. ಎಲ್ರಿಗೂ ಹೇಳ್ತಾ ಇರೋದು, ಏನೇ ರಿಸಲ್ಟ್ ಬಂದರೂ ವರಿ ಮಾಡ್ಕೊಳ್ಬೇಡಿ. ಯಾರ್ಯಾರಿಗೆ ಎಕ್ಸ್ಪೆಕ್ಟೆಡ್ ಬರಲಿಲ್ಲ, ಬರದೇ ಇದ್ದರೂ ಕೂಡ ವರಿ ಮಾಡ್ಕೊಳ್ಬೇಡಿ. ರಿವ್ಯಾಲ್ಯೂಷನಿಗೆ ಹಾಕಿ. ಆಲ್ಮೋಸ್ಟ್ ಹೆಚ್ಚಿನ ಟೈಮಲ್ಲಿ ರಿವ್ಯಾಲ್ಯೂಷನಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳದ್ದು ಪಾಸ್ ಆಗಿದೆ. ಸೊ ನಿಮಗೆ ಎಕ್ಸ್ಪೆಕ್ಟೆಡ್ ಬರಲಿಲ್ಲ ಅಂತ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮಾರ್ಕ್ಸ್ ಒಳ್ಳೆ ಬರುತ್ತೆ, ಡೋಂಟ್ ವರಿ. ಎಲ್ಲರೂ ಕೂಡ ರಿಸಲ್ಟನ್ನು ಚೆಕ್ ಮಾಡಿ. ರಿಸಲ್ಟ್ನ ಲಿಂಕ್ನ ನಾನು ಇದರಲ್ಲಿ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರ್ತೇನೆ, ಅಂದರೆ ಪಿನ್ ಮಾಡಿರ್ತೇನೆ. ಆ ಲಿಂಕಿಗೆ ಹೋಗಿ ನಿಮ್ಮ US ಎಂಟರ್ ಮಾಡಬೇಕು. ಅದಾದ ನಂತರ ಅವರೊಂದು ಕ್ಯಾಪಿಟಲ್ ಎಂಟರ್ ಮಾಡಲಿಕ್ಕೆ ಹೇಳ್ತಾರೆ, ಅದನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಬರುತ್ತೆ. ಆ್ಯಂಡ್ ಡೋಂಟ್ ವರಿ ಸ್ಟೂಡೆಂಟ್ಸು, ನಿಮ್ಮ ರಿಸಲ್ಟ್ ನಿಮಗೆ ಎಕ್ಸ್ಪೆಕ್ಟೆಡ್ ಬರದೇ ಇದ್ದರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಿವ್ಯಾಲ್ಯೂಷನಿಗೆ ಹಾಕಿ. ಅದು ಮುಂದೆ ಅಂದರೆ ಇನ್ ಕೇಸ್ ನಿಮ್ಮದು ಎಕ್ಸ್ಪೆಕ್ಟೆಡ್ ಇದ್ದರೆ ಓಕೆ, ಇಲ್ಲ ಸರ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಕಡಿಮೆ ಬಂದಿದೆ ಅಂತಿದ್ರೆ ರಿವ್ಯಾಲ್ಯೂಷನ್ಗೆ ಹಾಕಿ. ಮತ್ತು ನೀವು ಬಾರ್ಡ್ರಲ್ಲಿದ್ದು ಅಂದರೆ ನಿಮ್ಮ ಪಾಸಿಂಗ್ ಇದು ಬಾರ್ಡ್ರಲ್ಲಿದ್ದು ಪಾಸಾಗಿ ಸರ್ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಬರಲಿಲ್ಲ ಅಂತ ರಿವ್ಯಾಲ್ಯೂಷನ್ಗೆ ಹಾಕಿ ಮತ್ತು ಫೇಲ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಬೇಡಿ, ಆಯಿತಾ. ಯಾರ್ಯಾರದ್ದು ಕಡಿಮೆ ಬಂದಿದೆ ಅಥವಾ ಕ್ಲಿಯರ್ ಆಗಿಲ್ಲ ವರಿ ಮಾಡ್ಕೊಳ್ಬೇಡಿ. ಈಗ ರಿವ್ಯಾಲ್ಯೂಷನ್ ಬರುತ್ತೆ, ಆ ಟೈಮಲ್ಲಿ ಹಾಕಿದರೆ ಆಲ್ಮೋಸ್ಟ್ 90% ಆಫ್ ದ ಸ್ಟೂಡೆಂಟ್ಸ್ಗಳದ್ದು ಇದಾಗುತ್ತೆ, ರಿವ್ಯಾಲ್ಯೂಷನಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗದೇ ಇದ್ರೂ ಕೂಡ ವರಿ ಮಾಡ್ಕೊಳ್ಬೇಡಿ, ಕ್ಲಿಯರ್ ಆಗುತ್ತೆ, ಆಯಿತಾ. ಎಲ್ಲರೂ ಕೂಡ ರಿಸಲ್ಟ್ ಚೆಕ್ ಮಾಡಿ. ಎಲ್ಲರ ರಿಸಲ್ಟ್ ಏನಾಗಿದೆ, ಎಕ್ಸ್ಪೆಕ್ಟೆಡ್ ಇದೆಯಾ ಇಲ್ವಾ, ಸರ್ ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇದರದ್ದು ರಿಸಲ್ಟ್ ಇದು ಲಿಂಕನ್ನು ನಾನು ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರ್ತೇನೆ, ದಯವಿಟ್ಟು ನೋಡ್ಕೊಳ್ಳಿ, ಆಯಿತಾ. ನೋಡಿ ಚೆಕ್ ಮಾಡಿ. ಯಾವುದೇ ರಿಸಲ್ಟ್ ಬಂದರೂ ಅದ್ರ ಬಗ್ಗೆ ಹೆಚ್ಚು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲದನ್ನು ಆಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಇನ್ ಕೇಸ್ ಕ್ಲಿಯರ್ ಆಗದೇ ಇದ್ದರೆ ನೆಕ್ಸ್ಟ್ ಇದರಲ್ಲಿ ಈ ರೀತಿ ಕ್ಲಿಯರ್ ಆಗದೇ ಇದ್ದಾಗೆ ನೋಡ್ಕೊಳ್ಬೇಡಿ. ಎಷ್ಟಾಗುತ್ತಷ್ಟು ಟ್ರೈ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಸರಿನಾ. ಇನ್ಯಾವತ್ತು ಇದು ಕ್ಲಿಯರ್ ಆಗದೇ ಇದ್ದರೆ ಒನ್ ಟೈಮ್ ರಿವ್ಯಾಲ್ಯೂಷನಿಗೆ ಹಾಕಿ, ಆವಾಗ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಆಗದೇ ಇದ್ರೂ ಕೂಡ ಇನ್ನು ನೆಕ್ಸ್ಟ್ ಮುಂದೆ ಬರೋ ಎಕ್ಸಾಮ್ಸ್ಗಳಲ್ಲಿ ಈ ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ VTU ಅಲ್ಲಿ ಏನಂತ ಕೇಳಿದ್ರೆ ನೀವು ಆನ್ಸರ್ಸನ್ನು ತುಂಬ ಲೆಂದಿಯಾಗಿ ಬರಿಬೇಕಷ್ಟೇ. ನೀವು ಎಷ್ಟು ಪೇಜ್ಗಳನ್ನು ಬರಿತೀರನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಒಂದು VTU ನನ್ನ ಇದ್ರ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಒಂದು ಕ್ವಶನ್ಸ್ಗೆ ನೀವು ಎಷ್ಟು ಬರಿತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಬರೀಬೇಕು. ಅದನ್ನು ನೆಕ್ಸ್ಟ್ ಟೈಮ್ ಹಾಗೆ ಮಾಡಿ. ಯಾವುದನ್ನು ಸ್ವಲ್ಪ ಅರ್ಧ ಕಲ್ತ್ಕೊಂಡು ಹೋಗಬೇಡಿ. ನೆಕ್ಸ್ಟ್ ಟೈಮಿಂದ ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರ್ಯಾರ್ದು ಕಡಿಮೆ ಬಂದಿದೆ ಅಥವಾ ಕ್ಲಿಯರ್ ಆಗಿಲ್ಲ ರಿವ್ಯಾಲ್ಯೂಷನಿಗೆ ಹಾಕಿ. ಎಕ್ಸ್ಪೆಕ್ಟೆಡ್ ಬರದೇ ಇದ್ದರೆ ರಿವ್ಯಾಲ್ಯೂಷನಿಗೆ ಹಾಕಿ. 100% ಜಾಸ್ತಿ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ, ಆಯಿತಾ. ಇದಿಷ್ಟು ಈ ವಿಡಿಯೋದು. ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೇನೆ ಕೇಳಿದ್ರೆ, ಈಗ ರಿವ್ಯಾಲ್ಯೂಷನ್ ರಿಸಲ್ಟ್ ರಿವ್ಯಾಲ್ಯೂಷನ್ ಯಾವತ್ತು, ಅದಕ್ಕೆ ಏನು ಮಾಡಬೇಕು, ಅದ್ರ ರಿಲೇಟೆಡ್ ವಿಡಿಯೋನ ಮುಂದಿನ ಇದರಲ್ಲಿ ಇದು ಮಾಡ್ತೇನೆ. ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಿವ್ಯಾಲ್ಯೂಷನಲ್ಲಿ ಕ್ಲಿಯರ್ ಆಗುತ್ತೆ, ಹೆಚ್ಚಿನವರು ಕ್ಲಿಯರ್ ಆಗುತ್ತೆ, ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್, ಆಯಿತಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.